ಸ್ಟಾರ್ ಸವಿರುಚಿ ಅರಮನೆಯಲ್ಲಿ ಡಬಲ್ ಧಮಾಕ ಆಗ್ತಾ ಇದೆ. ನಿನ್ನೆ ನಿಮಗೆ ಹೇಳಿದ್ದೆ ದಟ್ ಪಾಸಿಬಲ್ ಸಿನಿಮಾದ ನಾಯಕ ಇಲ್ಲಿರ್ತಾರೆ ಅಂತ. ನಾಯಕ ಒಬ್ರೆ, ಅದು ಹೇಗ್ ಡಬಲ್ ಧಮಾಕ? ಹೇಳ್ತೀನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. Now let's come to the ಡಬಲ್ ಧಮಾಕ ವಿಷಯ. ಶ್ರಾವ್ಯ ನಮ್ ಜೊತೆಗೆ ಡೇ 2 ಇದಾರೆ. ಹಾಯ್ ಬೇಬಿ. ಹಾಯ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಶ್ರೂ. ಸೊ ನಾವಿಬ್ರು ಇದೀವಿ. ಸೊ ಡಬಲ್ ಧಮಾಕನ ಅಂದ್ರೆ ಅಲ್ಲ, ಯಾಕೆ ಡಬಲ್ ಧಮಾಕ? ನಂಗೂ ಗೊತ್ತಾಗ್ತಿಲ್ಲ. ನಾಯಕನ ಹೆಸರು ಏನು? ಚೇತನ್ ಸೂರ್ಯ. ಸಾಮಾನ್ಯವಾಗಿ ಒಂದ್ ಹೆಸರನ್ನ ಮೇಂಟೈನ್ ಮಾಡೋದೇ ಕಷ್ಟ, ಇನ್ ಡಬಲ್ ನೇಮ್ ಇಟ್ಕೊಂಡು ಧಮಾಕ ಮಾಡಕ್ ಬರ್ತಾ ಇದಾರೆ. ಚೇತನ್ ಸೂರ್ಯ, ಪಾಸಿಬಲ್ ಸಿನಿಮಾದ ನಾಯಕ. ವೆಲ್ಕಮ್ ಮಾಡ್ಕೊಳ್ಳೋಣ. Yes. ವೆಲ್ಕಮ್ ಚೇತನ್ ಸೂರ್ಯ. ಸೊ ಚೇತನ್ ಸೂರ್ಯ, ಇದೇನಿದು ಟೂ ನೇಮ್ಸ್? ಟೂ ನೇಮ್ಸ್. ನನ್ನ ಹುಟ್ಟೆಸರು ಆಕ್ಚುಲಿ ಅಪ್ಪ ಅಮ್ಮ ಇಟ್ಟಿದ್ದು ಚೇತನ್. ಓಕೆ. ನನ್ನ ಜಾತಕದ ಪ್ರಕಾರ ಸೂರ್ಯ ಅಂತ ನನ್ನ ಪ್ರಾಜೆಕ್ಟ್ ಒಂದು ರೆಡಿ ಆಗ್ತಾ ಇತ್ತು, ದರ್ಬಾರ್ ಅಂತ. ಆ ಸಿನಿಮಾದಲ್ಲಿ ಡೈರೆಕ್ಟರ್ ಬಂದು ನನಗೆ ಸೂರ್ಯ ಅಂತ ಹೆಸರು ನಾಮಕರಣ ಮಾಡೋದಕ್ಕೆ ಬ್ರೈಟ್ ಆಗಿ ಫ್ಯೂಚರ್ಲಿ. ಯಾಕೆಂದ್ರೆ ಚೇತನ್ ಅವರು ತುಂಬಾ ಇದಾರೆ ಇಂಡಸ್ಟ್ರಿನಲ್ಲಿ, ಯಾರು ಆತರ ಒಂದು ಇದರಲ್ಲಿ ಸೂರ್ಯ ಅಂತ ಇಟ್ಕೊಂಬಿಡಿ ಸರ್, ನಿಮ್ ಲೈಫ್ ತುಂಬಾನೇ ಬ್ರೈಟ್ ಆಗಿರುತ್ತೆ. ಅದನ್ನು ಕೂಡ ಬಂತು, ನ್ಯೂಮರಿಕಲ್ ಪ್ರಕಾರನು ಕೂಡ ಬಂತು. ಸೊ ಫೈನಲ್ ಆಗಿ ಚೇತನ್ ಸೂರ್ಯ ಆಗಿದೆ. ದಟ್ ಇಸ್ ದ ಸ್ಟೋರಿ ಬಿಹೈಂಡ್ ಚೇತನ್ ಸೂರ್ಯ. ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ದರ್ಬಾರ್, ಅದು ನಿಮಗೆ ಗೊತ್ತಾಗತ್ತೆ. ಬಟ್ ಫಸ್ಟ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು? ನಿಮ್ಮ ಕೈ ರುಚಿ ನಾವು ಯಾವ್ದ್ರಲ್ಲಿ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ಕೈ ರುಚಿ ಇವತ್ತು ಸಿಂಪಲ್ ಆಗಿ ಆಲೂ ಬ್ರೆಡ್ ರೋಲ್ಸ್ ಮಾಡ್ತಾ ಇದೀನಿ. ಸೊ ಶ್ರಾವ್ಯ ಅವ್ರಿಗೂ ತುಂಬಾ ಇಷ್ಟ ಅಂತ ಮಾಡ್ತಾ ಇದೀನಿ, ತಿಳ್ಕೊಂಡಿದೀನಿ. ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ನೋಡೋಣ ಬನ್ನಿ. ಎಲ್ಲ ಕೊಡುವಂತದ್ದು ಉಪ್ಪಿಂದ ಸ್ಟಾರ್ಟ್ ಮಾಡ್ತೀನಿ. ಉಪ್ಪು, ಅಚ್ಚ ಖಾರದ ಪುಡಿ, ತುಪ್ಪ, ಓಂಕಾಳು, ನಿಂಬೆಹಣ್ಣು, ಚಾಟ್ ಮಸಾಲ, ಕೊತ್ಮಿರಿ, ಮೆಣಸಿನ್ಕಾಯಿ, ಆಯಿಲ್ ಅಂಡ್ ಈರುಳ್ಳಿ ಮತ್ತೆ ಆಲೂಗಡ್ಡೆ. ಜೊತೆಗೆ ಮೇನ್ ಆಗಿ ಮೈದಾ ಹಿಟ್ಟು ಮತ್ತೆ ಬ್ರೆಡ್. ಸೂಪರ್. ಸೊ ಇದ್ರಲ್ಲಿ ಇವಾಗ ನಾವು ಬ್ರೆಡ್ ಆಲೂ ರೋಲ್ಸ್ ಅನ್ನ ಮಾಡ್ತಾ ಇದೀವಿ. ಎಕ್ಸಾಕ್ಟ್ಲಿ. ಶ್ರಾವ್ಯ, ಶುರು ಮಾಡೇ ಬಿಡೋಣ. ಓಕೆ, ಸೊ ಎಲ್ಲಿಂದ ಶುರು ಮಾಡೋಣ? ಏನ್ ಮಾಡೋಣ? ಮೊದಲಾಗಿ ಮೈದಾ ಹಿಟ್ಟು ತಗೋಬೇಕು. ಒಂದ್ ಬೌಲ್ ಕೊಡಿ. ಇದು ಆಕ್ಚುಲಿ ಚಪಾತಿ ಹಿಟ್ಟು ಹೇಗ್ ಕಲಿಸ್ತೀವೋ ಆತರ ಕಲ್ಸ್ಕೋಬೇಕಾಗತ್ತೆ. ಓಕೆ ಓಕೆ. ಸೊ ಒಂದ್ 4 ಟೇಬಲ್ ಸ್ಪೂನ್ ಮೈದಾ ಅಂತ ಇಟ್ಕೊಳ್ಳೋಣ. ಹೌದು ಅಲ್ವಾ? ಹೌದು. ಸರಿ. ಓಹೋ, ಇದಕ್ ತುಪ್ಪ ಹಾಕ್ತಾ ಇದೀವಾ? ಹಾಕ್ಬೇಕು. 1 2 3 ತುಪ್ಪದಲ್ಲೇ ಕಲಿಸ್ತೀರಾ? ಹೌದು. 4 ಹಾಕ್ಬೋಣ. ನೀವು ತುಪ್ಪ ಅಂತ ಬಾಯಿ ತೆಗೆದ್ರಲ್ಲ, ಅದಕ್ಕೋಸ್ಕರನಾದ್ರೂ ಒಂದ್ ಎಕ್ಸ್ಟ್ರಾ ಹಾಕ್ಲೇಬೇಕು. ಓಕೆ ಫೈನ್. ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಹಾಕೋಣ. ಓಕೆ, ಅಚ್ಚ ಖಾರದ ಪುಡಿ. ಸೂಪರ್. ರುಚಿಗೆ ಎಷ್ಟು ಬೇಕೋ ಉಪ್ಪು. ಓಕೆ. ಸೊ ಉಪ್ಪು ಸ್ವಲ್ಪ ಕಡಿಮೆನೆ ಮಾಡೋಣ, ಯಾಕಂದ್ರೆ ಶ್ರಾವ್ಯ ಅವರು ತುಂಬಾ ಡಯಟ್ ಪ್ರೊಸೆಸ್ ಅವ್ರದ್ದು ಫುಡ್. ಹಂಗೆ ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಬಿಟ್ಬಿಡ್ತಾರೆ. ಶೂಟಿಂಗ್ ಅಲ್ಲಿ ನೋಡ್ತಾ ಇರ್ತೀನಲ್ಲ, ಮೇಲೆ ಯಾವಾಗ್ಲೂ ಕೋಪ ಇರುತ್ತೇನೋ, ಅದಕ್ಕೆ ಉಪ್ಪು ಕಮ್ಮಿ ಮಾಡೋಣ ಅಂತ. ಸ್ವಲ್ಪ ಕೆಲಸ ಕೊಡ್ಲಾ ನಿಮ್ಗೂನು? ನಿಮ್ಮೆಣ್ಣು ಕಟ್ ಮಾಡ್ಕೊಡ್ತೀರಾ? ಶೋರ್, ಡೆಫಿನೆಟ್ಲಿ. ನೀವು ಕಟ್ ಮಾಡೋಷ್ಟ್ರಲ್ಲಿ ಓಂ ಕಾಳು ಹಾಕ್ಬಿಡ್ತೀನಿ ಹೊರಗಡೆ. ಸ್ವಲ್ಪ ಜಾಸ್ತಿ ಬೇಡ. ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಂ ಕಾಳು ತುಂಬಾನೇ ಹೆಲ್ದಿ ಆಕ್ಚುಲಿ. ಸೊ ನಿಂಬೆಹಣ್ಣು ಹಾಕೋಣ ಈಗ. ಓಕೆ. ಅಂಡ್ ಐ ಆಲ್ಸೋ ಹರ್ಡ್ ಯುವರ್ ಅ ಬ್ರಿಲಿಯಂಟ್ ಕುಕ್. ಸೊ ಒಂಥರ ಎಕ್ಸ್ಪೆಕ್ಟೇಷನ್ ಲೆವೆಲ್ಸ್ ಜಾಸ್ತಿ ಆಗ್ತದೆ. ನೋಡೋಣ, ಅದ್ರ ತಕ್ಕನಾಗೆ ನೀವೆಲ್ಲ ಹೇಳೋ ತಕ್ಕನಾಗೆ ಬಂದ್ರೆ ಐ ಆಮ್ ವೆರಿ ಹ್ಯಾಪಿ. ಖಂಡಿತವಾಗ್ಲೂ ಬರುತ್ತೆ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅಕಸ್ಮಾತ್ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಏನ್ ಜಾಸ್ತಿ ತುಪ್ಪನೇ ಹಾಕೊಂಡ್ ಕಳ್ಸ್ಬೇಕಾ? ತುಪ್ಪ ಹಾಕೋಬಹುದು, ಇಲ್ಲಾಂದ್ರೆ ಆಯಿಲ್ ಹಾಕೋಬಹುದು. ಓಕೆ. ಸೊ ತುಪ್ಪ ಯಾರು ಜಾಸ್ತಿ ಲೈಕ್ ಮಾಡೋದಿಲ್ಲ, ಅವ್ರು ಆಯಿಲ್ ಹಾಕೋಬಹುದು ಬೇಕಾದ್ರೆ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ರೆಡಿ ಫಾರ್ ಯು. ಏನ್ ಹಾಕ್ಲಿ ಹಾಗಾದ್ರೆ? ತುಪ್ಪ ಹಾಕ್ಲಾ, ಆಯಿಲ್ ಹಾಕ್ಲಾ? ಗೋಲ್ಡ್ ವಿನ್ನರ್. ಎಸ್, ಆಲ್ರೆಡಿ ಗಮ್ ಅಂತ ಇದೆ. ಆಲ್ರೆಡಿ ಗಮ್ ಅಂತ ಇದೆಯಾ? ಈಗ್ಲೇ ಹಿಂಗ್ ಅನ್ಬಿಟ್ರೆ ಹಿಂಗೆ ಅಲ್ವಾ? ಇನ್ನೊಂದು ಈ ತರ ಇಟ್ಟು ಕಲ್ಸುವಾಗ ಬಿಸಿನೀರ್ ಹಾಕಿ ಕಲ್ಸಿದ್ರೆ ಚಪಾತಿಗಾಗ್ಲಿ ಇಲ್ಲಾಂದ್ರೆ ಇದಕ್ಕಾಗ್ಲಿ ತುಂಬಾ ಸಾಫ್ಟ್ ಬರುತ್ತೆ. ಆಮೇಲೆ ರೋಲ್ ಮಾಡೋದಕ್ಕೂ ಈಸಿ ಆಗುತ್ತೆ.
ವಾವ್ಯ ಚೇತನ್ ಸ್ವಲ್ಪ ನೀರ್ ಕೊಟ್ರೆ ಇಸ್ ಆಲ್ರೆಡಿ ಇಂಪ್ರೆಸ್ಡ್ ಶ್ರಾವ್ಯ ಅಲ್ವಾ? ಸೀರಿಯಸ್ಲಿ ನಂಗೆ ಇಷ್ಟೊಂದೆಲ್ಲ ಗೊತ್ತಿದೆ ಚೇತನ್, ಗೊತ್ತಿರ್ಲಿಲ್ಲ. ಇಂಪ್ರೆಸ್ ಮಾಡ್ಬೇಕಾದ್ರೆ ಇದೆಲ್ಲ ಮಾಡ್ಲೇಬೇಕು. Correct. ಅವಾಗ್ಲಿಂದ ಹಿಟ್ಟು ಹಿಟ್ಟು ಅಂತ ಇದೀವಿ. ಪಾಸಿಬಲ್ ಸಿನಿಮಾ ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕಲಿ ಫೈನ್ ಹಿಟ್ ಆಗ್ಲಿ ಅಂತ ಹೇಳ್ತಾ ಎಲ್ಲ ಓಕೆ, ಪಾಸಿಬಲ್ ಯಾಕೆ? ಪಾಸಿಬಲ್ ಯಾಕೆ? ಏನ್ ಟೈಟಲ್ ಅದು ಅಂತ. ಪಾಸಿಬಲ್ ಹೆಸರು ಹೇಳೋ ಹಾಗೆ ಪಾಸಿಟಿವ್ ಎನರ್ಜಿ. ಹೌದು. ಸೊ ನನಗೆ ತುಂಬಾ ಖುಷಿ, ಯಾಕೆಂದ್ರೆ ಮೊದಲನೇ ಸಿನಿಮಾ ಏನ್ ಹೆಸರಿಟ್ಕೊಂಡು ಬರ್ತಾರೋ ಅವ್ರ ಲೈಫ್ ಕೆರಿಯರು, ಅವ್ರ ಸಿನಿಮಾ ಇಂಡಸ್ಟ್ರಿ ಕೆರಿಯರು ಹಾಗೆ ಇರುತ್ತೆ ಅಂತ ಇಲ್ಲೊಂದ್ ಕಡೆ ಕೇಳ್ಬಿಟ್ಟಿದೆ. ನೀನ್ ಇಡೀ ಜೀವನ ರೋಸ್ ತರ ಇರ್ತೈತೆ ಹರಳ್ಕೊಂಡು ಅಲ್ವಾ? ಯಾರಾದ್ರೂ ರಾಕ್ಷಸಿ ಅಂತ ಸಿನಿಮಾ ಮಾಡಿದ್ರೆ ಪಾಪ ಫಸ್ಟ್ ಫಿನಿಶ್ ಅವ್ರ ಕತೆ. ಓಕೆ, ಸೊ ದಟ್ ಇಸ್ ಸ್ಟೋರಿ ಬಿಹೈಂಡ್ ದ ನೇಮ್ ಪಾಸಿಬಲ್. ಈ ಟ್ಯಾಗ್ ಲೈನ್ ಏನು? ಕಾಮನ್ ಸೆನ್ಸ್ ಇದ್ರೆ. ಸೊ ಒಬ್ಬ ಸಾಮಾನ್ಯ ವ್ಯಕ್ತಿ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತಿರೋನು, ಅವನೇ ಕಷ್ಟಕ್ಕೆ ಸಿಕ್ಕಾಕೊಂಡಾಗ, ಅವ್ನ ಪ್ರೀತಿ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಆ ಪ್ರೀತಿನ ಹೇಗ್ ಉಳಿಸ್ಕೋತಾನೆ, ಆ ಕಷ್ಟದಿಂದ ಹೇಗ್ ಹೊರಗಡೆ ಬಂದು ಪೊಲೀಸ್ ಅಧಿಕಾರಿ ಆಗ್ತಾನೆ. ಸೊ ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅನ್ನೋ ಟ್ಯಾಗ್ ಲೈನ್. ನೈಸ್, ವೆರಿ ನೈಸ್. ಅಡಿಗೆ ವಿಷಯದಲ್ಲೂ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ನೋಡಿ, ಕಲ್ಸೇ ಬಿಟ್ರಿ ಫೈನಲಿ ಹಿಟ್ಟು. ಸೊ ಇದೊಂದ್ ಕಡೆ ರೆಡಿ ಆಯ್ತು. ಹೌದು, ಇದ್ ಸೈಡ್ಗೆ ಇಟ್ಬಿಡೋಣ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಬೌಲ್ ತಗೊಂಡು ಓಕೆ, ಹಾಲು ಮ್ಯಾಶ್ ಮಾಡ್ಕೊಳ್ತೀರಾ? ಮ್ಯಾಶ್ ಮಾಡ್ಕೋಬೇಕು. ಓಕೆ. ಸೊ ಇದಾಯ್ತು, ಹಾಲುನು ಮ್ಯಾಶ್ ಆಯ್ತು. ಮ್ಯಾಶ್ ಆಯ್ತು. ಸೂಪರ್. ಸೊ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕ್ಬೇಕು. ಬಟ್ ಇದಕ್ಕಿಂತ ಮುಂಚೆ ದರ್ಬಾರ್ ಸಿನಿಮಾ ಶುರು ಏನೋ ಮಾಡಿದ್ರಿ. ಹೌದು, ಜೋಡಿಯಾಗಿ. ಇಟ್ ಡಿಡ್ಂಟ್ ಟೇಕ್ ಆಫ್. ಅದೇನು? ವೈ ಡಿಡ್ ಇಟ್ ಹ್ಯಾಪನ್ ಲೈಕ್ ದಟ್? ಅದು ನಮ್ಮ ದುರಾದೃಷ್ಟನೋ ಅದೃಷ್ಟ. ಯಾಕೆ ಅಂದ್ರೆ ಮೊದಲನೇ ಸಿನಿಮಾ ಲಾಂಚ್ ಆಗ್ತಿದೆ ಅನ್ನೋ ಖುಷಿ. ಬಟ್ ದುರಾದೃಷ್ಟ ಏನಂದ್ರೆ ಆ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಬಂದು ವೀರೇಶ್ ಅಂತ ಹುಬ್ಳಿ ಅವರು ಸ್ಕ್ರಿಪ್ಟ್ ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ಎಲ್ಲ ಸ್ಕ್ರಿಪ್ಟ್ ಹೇಗಿತ್ತು ಅಂದ್ರೆ ಅವರು ಎಲ್ಲೋ ಒಂದ್ AC ರೂಮ್ ಅಲ್ಲಿ ಕುತ್ಕೊಂಡೆಲ್ಲ ಬರ್ದಿಲ್ಲ, ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಅಂತ ಜಾಗದಲ್ಲೆಲ್ಲ ಬರ್ದಿರೋ ಸ್ಕ್ರಿಪ್ಟ್. ಈ ಟಿಕೆಟ್ಸ್ ಗಳು ಇದ್ ಕಡೆ ಎಲ್ಲ ಲಿರಿಕ್ಸ್ ಗಳು ಬರ್ಕೊಂಡು ಆತರ ಮಾಡಿದ್ದು ಡೈರೆಕ್ಷನ್. ನಂಗೆ ತುಂಬಾನೇ ಖುಷಿ ಇತ್ತು ಅದು ಪ್ರಾಜೆಕ್ಟ್. ಅನಿವಾರ್ಯನೋ ಏನೋ ಅವರು ನಮ್ನೆಲ್ಲ ಅಗ್ಲ್ಬಿಟ್ರು. ಆಕ್ಚುಲಿ ಡೆಂಗ್ಯೂ ಬಂದು ತೀರ್ಕೊಂಡ್ಬಿಟ್ರು. ಅದರಿಂದ ಪ್ರಾಜೆಕ್ಟ್ ನಿಂತಿದೆ. ಬಟ್ ಆ ಸ್ಕ್ರಿಪ್ಟ್ ಇದೆ, ಅದು ಖಂಡಿತ ಸೆಕೆಂಡ್ ಮೂವಿ. ಐ ಥಿಂಕ್ ಅ ಟ್ರಿಬ್ಯೂಟ್ ಟು ವೀರೇಶ್ ಅಂತ ಖಂಡಿತವಾಗ್ಲೂ ಮಾಡ್ಲೇಬೇಕು. 100% ಮಾಡ್ಲೇಬೇಕು. ಅವ್ರ ಶ್ರಮಕ್ಕೋಸ್ಕರನಾದ್ರೂ ಅವ್ರ ಹೆಸರು ಸಿಗೋದಕ್ಕೋಸ್ಕರ ಮಾಡ್ಲೇಬೇಕು. ಸೋ ಟ್ರೂ. ಅಂಡ್ ಮೋರ್ ಓವರ್ ಹೆಸರು ಎಷ್ಟು ರಿಚ್ ಆಗಿದೆ. ದರ್ಬಾರ್ ಕೇಳಕ್ಕೆ ಒಂಥರ ಅಲ್ಲ, ದಟ್ ರಾಜ ಪರಂಪರೆ ಫೀಲಿಂಗ್ ಬರುತ್ತೆ. ಹೌದು, ಅದ್ ಮಾತಾಡ್ತಾ ಇದ್ದು ಅದಕ್ಕೇನೆ ಅಚ್ಚ ಖಾರದ ಪುಡಿ ಹಾಕ್ತಾ ಇದೀನಿ. ಇದು ಚಾಟ್ ಮಸಾಲಾ ಪುಡಿನಾ? ಚಾಟ್ ಮಸಾಲಾ. ಶ್ರುತಿ ಹತ್ರ ಮಾತಾಡ್ತಾ ಮರ್ತೆ ಹೋದ್ರು. ಚಾಟ್ ಮಸಾಲಾ. ಇವಾಗ ಅಚ್ಚ ಖಾರದ ಪುಡಿ ತಗೋತಾ ಇದೀನಿ. ಸೊ ನಾಟ್ ಬ್ಯಾಡ್, ಎಲ್ಲದರಲ್ಲೂ ಖಾರದ ಅಂಶ ಇದೆ, ಚೆನ್ನಾಗಿದೆ. ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನಕಾಯಿ. ಅದೇ ಗೊತ್ತಾಯ್ತು, ನಾನು ಹೇಳಲೇ ಇಲ್ಲ. ನೆಕ್ಸ್ಟ್ ಅದೇ ಅಲ್ವಾ? ಅದು ನಮ್ಮ ಫೇವರೇಟ್ ಬೇರೆ. ಓ ಆಗ ಆದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ. ಶ್ರಾವ್ಯ ಓಕೆನಾ? ರೆಡಿನಾ? ಪಾಪ ಶ್ರಾವ್ಯ ಆಮೇಲೆ ಎಕ್ಸ್ಕ್ಯೂಸ್ ಮೀ 1 ಮಿನಿಟ್ ವಾಪಸ್ ಬರ್ತೀನಿ ಅಂತ ಎಸ್ಕೇಪ್ ಆಗ್ಬೇಕು. ಸೊ ಈಗ ಆಲೂ ಮಿಕ್ಸ್ ಆಯ್ತು, ಆನಿಯನ್ ಮಿಕ್ಸ್ ಆಯ್ತು, ಚಾಟ್ ಮಸಾಲಾ ಹಾಕಿದೀನಿ, ಮತ್ತೆ ಕೊತ್ತಂಬರಿ ಮತ್ತೆ ಹಸಿಮೆಣಸಿನಕಾಯಿ ಹಾಕಿದೀನಿ. ಪರ್ಫೆಕ್ಟ್. ಈಗ ಬ್ರೆಡ್ ತಗೋಬೇಕು. ಓಕೆ. ಅವ್ರೇನೋ ನಿಂಬೆಹಣ್ಣು ಕಟ್ ಮಾಡ್ಕೊಟ್ರು, ನೀವೇನು ಹೆಲ್ಪ್ ಮಾಡಲ್ವಾ? ನೀರ್ ಹಾಕಿ ಬೌಲ್ಗೆ. ಬರೀ ನೀರ್ ಹಾಕೋ ಕೆಲಸನೇ ಸಿಕ್ಕಿದೆ ಶ್ರಾವ್ಯನ್ಗೆ. ಬರೀ ನೀರ್ ಹಾಕ್ತಾನೆ ಇದೀನಿ. ಸಾಕು. ಓಕೆ, ಅದು ಈಸಿಲಿ ಬ್ಲೆಂಡ್ ಆಗುತ್ತೆ ಅಂತ. ಹೌದು. ಪರ್ಫೆಕ್ಟ್. ಎಷ್ಟು ಇದಕ್ಕೊಂದು 2 ಸ್ಲೈಸಸ್ ಹಾಕ್ತಾ ಇದ್ದೀರಾ ಇವಾಗ? 2-3 ಸ್ಲೈಸಸ್. 2 ಆಲೂ ಹಾಕಿದೀವಲ್ವಾ, ಒಂದು 3 ಸ್ಲೈಸ್ ಹಾಕೊಂಡ್ರು ನಡೆಯುತ್ತೆ. ಓಕೆ. ನಾವು ನಮ್ಮ ಚೇತನ್ ಸೂರ್ಯ ಮಾಡುವ ಅಡಿಗೆಗೆ ಎಷ್ಟು ಬಿಲ್ಡಪ್ ಕೊಟ್ರೇನು ಸಾಲದು, ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾ ಇದಾರೆ. ಬಿಲ್ಡಪ್ ಅಂದಿದ ತಕ್ಷಣ ನಮ್ ಶ್ರಾವ್ಯ ಮೇಡಮ್ ಬಿಲ್ಡಪ್ ಅಲ್ಲಿ ಎಕ್ಸ್ಪರ್ಟ್. ಫಸ್ಟ್ ಟೈಮ್ ಅವರು ಸೀರಿಯಲ್ ಶೂಟ್ ಮಾಡುವಾಗ ಫುಲ್ ಬಿಲ್ಡಪ್. ನಾ ಮಾಡಲ್ಲ, ನನಗಾಗಲ್ಲ, ಐ ಕಾಂಟ್ ಡು ಇಟ್, ಓ ನೋ ಅನ್ಕೊಂಡಲ್ಲ. ಫೈನಲಿ ಎಲ್ಲ ಹೇಳಿದಕ್ಕೆ ಮಾಡಿದಕ್ಕೆ ಹೋದ್ರು. ಹೋಗಿದ ತಕ್ಷಣ ಸೆಟ್ ಅಲ್ಲಿ ಇಡೀ ದಿನ ಮಹಾಮಂಗಳಾರತಿ ಆಗಿದ್ಯಂತೆ. ಏನಮ್ಮ ನಿನಗೆ ಆಕ್ಟಿಂಗೇ ಬರಲ್ಲ ಅಂತ ಅಲ್ವಾ? ಹೌದು, ನಾನು ಯಾವ ಕ್ಲಾಸಸ್ಗೂ ಹೋಗಿರ್ಲಿಲ್ಲ. ಓಕೆ. PU ಇದ್ದೆ. PU ಇದ್ದಾಗ ರವಿಗರ್ಣಿ ಸರ್ ಆಫರ್ ಮಾಡಿದ್ರು, ಈ ತರ ಒಂದು ಸೀರಿಯಲ್ ಇದೆ ಮಾಡ್ತೀರಾ ಅಂತ.
ಅವಿಸ್ಲಿಕ್ಕೆ ಇಲ್ಲ ಮಾಡಲ್ಲ ಅಂತ. ಯಾಕೆ ಅಂದ್ರೆ ಅದು ಮಂಡ್ಯ ಲ್ಯಾಂಗ್ವೇಜ್ ಆಗಿತ್ತು. ಸೊ ನಾನು ಮಂಡ್ಯ ಭಾಷೆ ಹೆಂಗ್ ಮಾತಾಡೋದು ನನಗೆ ಅದು ಬರಲ್ಲ ಅಷ್ಟು ಫ್ಲೂಯೆಂಟ್ ಆಗಿ. ಆಮೇಲೆ ನಾನು ರಾಂಗ್ ಮಾತಾಡಿದ್ರೆ ಕಷ್ಟ. ಏನ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಸೊ ಬೇಡ ಬರಲ್ಲ ನನಗೆ ಅಂತ ತುಂಬಾ ಸರಿ ಮಮ್ಮಿಗೆ ಫೋನ್ ಮಾಡ್ಬಿಟ್ಟು ಇಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಗಳು ಮಾಡಿದ್ರೆ ಈ ಪಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾಡಿ ಸರಿ ಓಕೆ ವೈ ನಾಟ್ ಗಿವ್ ಇಟ್ ಅ ಟ್ರೈ ಅನ್ಬಿಟ್ಟು ಮಾಡಿದೆ. ಹೋದಾಗ ಸೆಟ್ಟಿಗೆ ಫುಲ್ ಕಾನ್ಫಿಡೆಂಟ್ ಆಗಿ ಹೋದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಸೊ ಏನ್ ಮಾಡ್ತಾ ಇದೀರಾ ಅಂತ ಹೇಳ್ಬಿಡಿ ಹಂಗೆ. ಏನಿದು ಮಾತಾಡ್ತಾ ಮಾತಾಡ್ತಾ ನಿಮ್ ಕಡೆ ಈ ಕಡೆ ಬಂದ್ಬಿಟ್ಟಿದೀನಿ. I can understand. ಬನ್ನಿ ಈ ಕಡೆ ಸ್ವಲ್ಪ. I can understand the affinity. ಆಮೇಲೆ ಶಾಬಿ ಅವ್ರು ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಇನ್ನ ಪ್ರಾಜೆಕ್ಟ್ ಮಾಡ್ಬೇಕು. Possible, impossible ಆಗುತ್ತೆ. ಸೊ ಸರಿ ಇಲ್ಲಿ ಇವಾಗ ಫೈನಲ್ ಆಗಿ ಕಲ್ಸ್ಕೊಂಡಿದ್ ಮೈದಾ ಹಿಟ್ಟು ಮತ್ತೆ ಎಲ್ಲ ರೆಡಿ ಇದೆ. ಸೊ ಅದನ್ನ ಲಟ್ಟಿಸ್ಕೋಬೇಕು. ಓಕೆ, ನೀವು ಸ್ಲೋ ಅಂಡ್ ಸ್ಟಡಿ ಆಗಿ ಲಟ್ಟಿಸ್ಕೊಳ್ಳಿ. ಇವ್ರು ಹೆಂಗೆ ಲಟ್ಟಿಸ್ಕೊಂಡ್ರು ಸೀರಿಯಲ್ ಸೆಟ್ ಅಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ಸೊ ಸೆಟ್ಟಿಗೆ ಹೋಗಿದ ತಕ್ಷಣ ಈ ತರ ಕೊಟ್ರು ಡೈಲಾಗ್ ಎಲ್ಲ ಏನು ಮಾಡಕ್ ಬಂದಿಲ್ಲ. ಬ್ಲಾಂಕ್ ಟೋಟಲಿ. ಫಸ್ಟ್ ಟೈಮ್ ಮಾಡಿದೆ ಡಬ್ಬಾ ತರ ಮಾಡಿದೆ, ಬೈಸ್ಕೊಂಡೆ. ಸೆಕೆಂಡ್ ಟೈಮ್ ಮಾಡಿದೆ, ಬೈಸ್ಕೊಂಡೆ. ಮೂರನೇ ಸರಿ ಒಂದ್ ಕೆಲ್ಸ ಮಾಡು, ನಿಮ್ಮ ಅಮ್ಮಂಗ್ ಫೋನ್ ಮಾಡ್ತೀನಿ, ಹೋಗಿ ಓದ್ಕೊ ನೀನು. ನನ್ಗೆ ಹಿಂಗ್ ಅನ್ಬಿಟ್ರ ಅಂತ ನನ್ಗೆ ಬೇಸಿಕಲಿ ನೀವ್ ಬೇಡಮ್ಮ ಅಂತ ಹೇಳಿದ್ರು. ಬೇಡ ಅಂತ ಇಂಡೈರೆಕ್ಟ್ ಆಗಿ ಫುಲ್ಲು ತುಂಬಾನೇ ಬೇಜಾರಾಯ್ತು. ಡೈಲಾಗ್ ಏನು ಮಂಡ್ಯದ ಗಂಡು ಎಲ್ಲ ಖುಷಿ ಖುಷಿಯಾಗಿ ಅಲ್ಲಿ ಸ್ಟೆಪ್ ಆಗ್ತಾ ಇರ್ತಾರೆ. ಮೇಡಮ್ ಒಡ್ಡಿರಿ ಮೇಡಮ್ ನಮ್ಮ ಮಂಡ್ಯ ಭಾಷೆಯಲ್ಲಿ ಅಂತ ಹಾಕಿ ಒಂದ್ ಲೈನು. ಏನ್ಲಾ ಹೆಂಗೈತೆ ಮೈಗೆ, ನಾನು ನರ್ಸೇಗೌಡ್ರ ಮಗಳು. ಸೊ ದಟ್ ವಾಸ್ ಹೌ ಸೀರಿಯಲ್ ಕತೆ ಶುರು ಆಗಿದ್ದು. ಫುಲ್ ಟ್ರಾಜಿಡಿ. ಸೊ ಈ ಬ್ರೆಡ್ ಆಲೂ ಮಿಕ್ಸ್ಚರ್ ಅನ್ನ ಅದ್ರ ಒಳಗಿಡ್ತೀರಾ? ಒಳಗಿಡ್ತಾ ಇದ್ದೀನಿ. ವಾವ್, ಸ್ವಲ್ಪ ರೋಲ್ ಮಾಡ್ಬೇಕಾದ್ರೆ ಬೇಕಾದ್ರೆ ನೀರು ಯೂಸ್ ಮಾಡ್ಕೋಬಹುದು, ಸರಿ ಸಿಕ್ಕಿಲ್ಲ ಅಂದ್ರೆ. ಸ್ಪ್ರಿಂಗ್ ರೋಲ್ಸ್ ಬಗ್ಗೆ ಕೇಳಿದೀರಾ? ಬ್ರೆಡ್ ಆಲೂ ರೋಲ್ ಟೆರಿಫಿಕ್. ನೋಡ್ತಾ ಇದೀರಾ ಇಲ್ಲಿ? you're a pro dude. He's I think if Chetan actor ಆಗ್ತಿರ್ಲಿಲ್ಲ I think he would be a chef. ಅಲ್ವಾ? ನನಗೂ ಅನ್ಸುತ್ತೆ. ಮನೇಲೂ ಅವಾಗ ಅವಾಗ ಕರೀತಾ ಇರ್ತಾರೆ. ಒಬ್ಬ ಜನ್ಮದಲ್ಲಿ ನಳಮಹಾರಾಜ ಏನಾದ್ರು ಆಗಿದ್ದೆ. ನಳಮಹಾರಾಜ and you played a character ಅಲ್ಲ? ನಳಮಹಾರಾಜ ಕ್ಯಾರೆಕ್ಟರ್ ಮಾಡಿದೆ ಮಹಾಭಾರತ ಸೀರಿಯಲ್ ನಲ್ಲಿ. ಅದ ಹೇಳೋದಕ್ಕಿಂತ ಮುಂಚೆ ಸದ್ಯಕ್ಕೆ ಒಂದು ಪಾತ್ರೆ ಕೊಡಿ. ಪಾತ್ರೆನಾ? ಪ್ಯಾನ್. ಇದನ್ನ ಡೀಪ್ ಫ್ರೈ ಮಾಡ್ಬೇಕಲ್ವಾ? ಹೌದು. ಆಯಿಲ್ ಹಾಕೊಂಡು ಇವಾಗ ಯಾವ ಎಣ್ಣೆ ಹಾಕ್ಬೇಕು ಹೇಳು? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಗುಡ್ ಗರ್ಲ್. ಸೊ ಎಣ್ಣೆ ಕಾಯಿಲಿ ಇವಾಗ. ಎಣ್ಣೆ ಕಾಯ್ತಾ ಇರ್ಲಿ, ಅಷ್ಟ್ರಲ್ಲಿ ಇನ್ನೆರಡು ರೆಡಿ ಮಾಡ್ಬಿಡ್ತೀನಿ. 3 ಜನ ಇದೀವಲ್ಲ? ಎಸ್, 3 ತಿನ್ಬೇಡ. ಕರೆಕ್ಟ್ ಆಗಿ 3. ನೋಡಿ ಈಗ ಒಂದೊಂದಾಗಿ ಎಣ್ಣೆ ಬಿಡ್ತಾ ಹೋಗೋಣ. ಇದನ್ನ ಹಾಕೋಬಹುದು, ಇಲ್ಲಾಂದ್ರೆ ರವೆ ಹಾಕೋಬಹುದು. ರವೆ ಹಾಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ. ಐ ವಾಸ್ ಜಸ್ಟ್ ಅಬೌಟ್ ಟು ಆಸ್ಕ್, ಇದನ್ನ ಸುಮ್ಮನೆ ಇಟ್ಕೊಂಡಿದೀವಾ ಅಂತ. ಇಲ್ಲ ಹುಷಾರಾಗಿರ್ಬೇಕು, ಯಾಕಂದ್ರೆ ವೆಯ್ಟ್ ಇರುತ್ತೆ. ಹೌದು, ಬಿಟ್ಟ ತಕ್ಷಣ ಎಣ್ಣೆಗೆ ಫುಲ್ ಸ್ಪ್ಲಾಶ್ ಆಗೋ ಸಾಧ್ಯತೆ ಇರುತ್ತೆ. ಬ್ಯೂಟಿಫುಲ್. ಸೊ ಇದು ಟೆಕ್ನಿಕ್ ನಿಮ್ದು. ನನಗೆ ಇದು ಇಷ್ಟ ಪ್ಲೀಸ್. ನಾವು ನೀವೇ ಮಾಡ್ತೀರಾ? ಫೈನ್. ಅಲ್ಲಿ ನೀವು ಕೈ ಇಟ್ಕೊಳ್ಳಿ, ನನಗೆ ಭಯ ಆಗುತ್ತೆ. ಅಯ್ಯೋ, ಹುಷಾರು. ನಂಗೆ ಆ ಸೌಂಡ್ ಇಷ್ಟ. ಜಾಸ್ತಿ ಇದು ಮಾಡ್ಕೋಬಾರ್ದು. ನೋಡಿ ಆಲ್ರೆಡಿ ಆಗೋಯ್ತಾ? ಎಸ್, ಬ್ಯೂಟಿಫುಲ್. ಓ, ಬಿಕಾಸ್ ಬ್ರೆಡ್ ಇದೆ ಅದರಲ್ಲಿ. ಹೌದು, ಯು ಆರ್ ರೈಟ್. ವೆರಿ ನೈಸ್. ಸಾಕಾಯ್ತು. ಲವ್ಲಿ. ಹೌದು, ಸೂಪರ್ ಬ್ರೌನ್ ಆಗಿದೆ. ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಮಾಡ್ತಿರೋರು ಯಾರು? ದ ಒನ್ ಅಂಡ್ ಓನ್ಲಿ ಮಿಸ್ಟರ್ ಪಾಸಿಬಲ್ ಸೂರ್ಯ. ಆಫ್ ಸ್ಕ್ರೀನ್ ನಮ್ಮ ಒನ್ ಅಂಡ್ ಓನ್ಲಿ ನಾಯಕ ಚೇತನ್ ಸೂರ್ಯ ಶ್ರಾವ್ಯನ ಕಾಪಾಡಿದಾರಪ್ಪ. ಹೆಂಗೆ, ಯಾವಾಗ, ಏನ್ ಕತೆ, ಇದು ನಾವು ಡೈನಿಂಗ್ ಟೇಬಲ್ ಹತ್ರ ಹೋಗ್ತೀವಲ್ಲ ಅವಾಗ ಗೊತ್ತಾಗತ್ತೆ ನಿಮ್ಗೆ. ಸೊ ಡಾರ್ಲಿಂಗ್ಸ್, ಫಾಲೋ ಯು. ಕಮ್ ಆನ್.